ನಮಸ್ಕಾರ ಫಾರ್ ಆಲ್. ಇವಾಗ ಕೊಡ್ತಿರೋ ಕ್ವಶನ್ನು ಈ ಚಾಪ್ಟರು ನಾರ್ಮಲಿ ಒಂದೇ ಕ್ವಶನ್ ಬರಲ್ಲ, ಡಿವೈಡ್ ಆಗುತ್ತೆ. 2+1 3+2 ಆ ಥರ ಎಲ್ಲ ಡಿವೈಡ್ ಆಗುತ್ತೆ. ಸೊ ಇದರಿಂದ ಯಾವ ಕ್ವಶನ್ನು ನೀವು ಬಿಡೋಂಗಿಲ್ಲ. ಇಷ್ಟು ಕ್ವಶನ್ ಮಾಡಿದರೆ ಲೈಕ್ 3 ಮಾರ್ಕ್ಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಇನ್ನು 2 ಮಾರ್ಕ್ಸ್ ಮಾತ್ರ ಪೆಂಡಿಂಗ್ ಇರುತ್ತೆ. ದಟ್ ವಿಲ್ ಫಿನಿಶ್ ಬೈ ಟುಮಾರೋ. ಸೊ ಟುಡೇ ವಿಲ್ ಫಿನಿಶ್ ಆಲ್ 3 ಮಾರ್ಕ್ಸ್ ಕ್ವಶನ್, 3 ಚಾಪ್ಟರ್ಸ್. ಎಲ್ಲ ಕ್ವಶನ್ನು 3 ಮಾರ್ಕ್ಸ್ದು ಕಂಪ್ಲೀಟ್ ಆಗುತ್ತೆ. ಸೊ ಆಟಮು, ನ್ಯೂಕ್ಲಿಯೈ, ಡ್ಯೂಯಲ್ ನೇಚರ್ ಆಫ್ ಲೈಟು ಈ 3 ಕೊಟ್ಟಿರ್ತೀನಿ. ಫಸ್ಟ್ನೇದು ಫ್ರಮ್ ಆಟಮ್ ಚಾಪ್ಟ್ರಿಂದ ಸ್ಟೇಟ್ ಬೋರ್ಸ್ ಪಾಸ್ಚುಲೇಟ್ ಆಫ್ ಹೈಡ್ರೋಜನ್ ಆಟಮು. ಇದು ನಾರ್ಮಲಿ ಜಾಸ್ತಿ ಇದನ್ನೇ ಕ್ವಶನ್ ಕೇಳ್ತಾರೆ. ಆಮೇಲೆ ಅಥವಾ ಡಿ ಬ್ರಾಗ್ಲಿ ಎಕ್ಸ್ಪ್ಲನೇಷನ್ನು 2+1 ಆ ಥರ ಕೇಳ್ತಾರೆ. ದೆನ್ ಇದು ಡಿಫೈನ್ ಇಂಪ್ಯಾಕ್ಟ್ ಪ್ಯಾರಾಮೀಟರು, ಆಮೇಲೆ ಮಿನಿಮಮ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್. ಇದು ರೇರ್ ಕೇಸಲ್ಲಿ ಕೇಳಿದ್ದಾರೆ, 1 ಸೈನೋ 2 ಸೈನೋ ಕೇಳಿದ್ದಾರೆ. ಆಮೇಲೆ ಅದನ್ನು ಬಿಟ್ಟರೆ ಇದು ಒಂದಿದೆ ಕ್ವಶನ್ನು, ಓಪನ್ ಎಕ್ಸ್ಪ್ರೆಷನ್ ಆಫ್ ಎನರ್ಜಿ ಆಫ್ ಎಲೆಕ್ಟ್ರಾನು. ಎರಡಿದೆ ಅದರಲ್ಲಿ, ಎನರ್ಜಿ ಆಫ್ ಎನ್ ಆಟಮ್ ಆಫ್ ಎನ್ ಹೈಡ್ರೋಜನ್ನು, ಆಮೇಲೆ ರೇಡಿಯಸ್ ಆಫ್ ಎ ಆಟಮ್. ಆಯಿತಾ, ಎರಡೂ ಇದೆ. ಸೊ ಎರಡರಲ್ಲಿ ಯಾವುದಾದ್ರು ಒಂದು ಕೇಳ್ಬೋದು. ಸೊ ಬಟ್ ನಾರ್ಮಲಿ ಜಾಸ್ತಿ ಕೇಳಿರೋದು ಇದುವರೆಗೂ ಬೋರ್ಸ್ ಪಾಸ್ಚುಲೇಟೇ ಕೇಳಿರೋದು. ದೆನ್ ಇದು ಒಂದು ನೋಡ್ಕೊಂಡಿರಿ, ಆಯಿತಾ. ಫ್ರಮ್ ನ್ಯೂಕ್ಲಿಯೈ, ಸೊ ಬೆಟರ್ ಡೋಂಟ್ ಲೀವ್ ಎನಿ ಕ್ವಶನ್. ಸೊ ಇರೋದೇ ಕಡಿಮೆ ಕ್ವಶನ್, ಅದರಲ್ಲಿ ಕ್ವಶನ್ ಬಿಟ್ಟರೆ ಸರಿ ಇರಲ್ಲ. ದೆನ್ ನ್ಯೂಕ್ಲಿಯೈ ಚಾಪ್ಟ್ರಿಂದ ದಿಸ್ ಇಸ್ ದ ಮ್ಯಾಕ್ಸಿಮಮ್ ರಿಪೀಟೆಡ್ ಕ್ವಶನ್. ಡಿಸ್ಟಿಂಗ್ವಿಶ್ ಬಿಟ್ವೀನ್ ನ್ಯೂಕ್ಲಿಯರ್ ಫ್ಯೂಷನ್ ಆ್ಯಂಡ್ ನ್ಯೂಕ್ಲಿಯರ್ ಫಿಷನ್. ಇಲ್ಲಾಂದರೆ ಬ್ರೀಫೇ ಎಕ್ಸ್ಪ್ಲೇನ್ ಬ್ರೀಫ್ಲಿ ಆನ್ ನ್ಯೂಕ್ಲಿಯರ್ ಫ್ಯೂಷನ್ ಆ್ಯಂಡ್ ನ್ಯೂಕ್ಲಿಯರ್ ಫ್ಯೂಷನ್ ಅಂತಲೂ ಕೊಡ್ಬೋದು. ದೆನ್ ವಾಟ್ ಈಸ್ ಎ ನ್ಯೂಕ್ಲಿಯರ್ ಫೋರ್ಸು, ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್. ಇದು ತುಂಬ ಸರಿ ರಿಪೀಟ್ ಆಗಿದೆ. ಇದರಾಗೆ ಇವೆರಡು ಕ್ವಶನ್ ಜಾಸ್ತಿ ಸಲ ರಿಪೀಟ್ ಆಗಿದೆ, ಇದು ಕಡಿಮೆ ರಿಪೀಟ್ ಆಗಿದೆ. ಮಾಸ್ ಡಿಫೆಕ್ಟ್ ಆ್ಯಂಡ್ ಬೈಂಡಿಂಗ್ ಎನರ್ಜಿ, ರೈಟ್ ದ ರಿಲೇಷನ್ ಬಿಟ್ವೀನ್ ಬೈಂಡಿಂಗ್ ಎನರ್ಜಿ ಆ್ಯಂಡ್ ಮಾಸ್, ಇದೊಂದು. ದೆನ್ ನ್ಯೂಮರಿಕಲ್ಸ್ ಇದೆ, ನ್ಯೂಮರಿಕಲ್ಸ್ನ ಮಾಡಿಸ್ತೀನಿ, ತಲೆ ಕೆಡಿಸ್ಕೊಬೇಡ್ರಿ. ದೆನ್ ಸ್ಪೆಸಿಫಿಕ್ ಬೈಂಡಿಂಗ್ ಆ್ಯಂಡ್ ಇಂಪಾರ್ಟೆನ್ಸು, ಐಸೋಬರ್ ಐಸೋಟೋನ್ಸು. ಇದು ಸಪ್ರೇಟ್ ಕ್ವಶನ್ನು, 2 ಮಾರ್ಕ್ಸಲ್ಲಿ ಕೇಳ್ಬೋದು, 3 ಮಾರ್ಕ್ಸಲ್ಲೂ ಕೇಳ್ಬೋದು. ಸೊ ಇದು ಕೊಡೋ ಚಾನ್ಸಸ್ ಇಲ್ಲ, ಇವು ಕೊಡೋದೇ ಜಾಸ್ತಿ ಚಾನ್ಸ್ ಇದೆ. ಸೊ ಇವು ಫೋರ್ಸ್ಫುಲಿ ಅದನ್ನು ಚೆನ್ನಾಗಿ ಓದಿ. ದೆನ್ ಡ್ಯೂಯಲ್ ನೇಚರ್ ಆಫ್ ಲೈಟಲ್ಲಿ ಇದು ಕ್ವಶನ್ ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾರ್ಮಲಿ ಬರೋ ಕ್ವಶನ್ನು ಯಾವುದು ಅಂದರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆ್ಯಂಡ್ ಅಬ್ಸರ್ವೇಷನ್ನು. ವರ್ಕ್ ಫಂಕ್ಷನ್ನು ಎಗೇನ್ ಡಿವೈಡ್ ಆಗುತ್ತೆ. ವರ್ಕ್ ಫಂಕ್ಷನ್ ಏನು, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂದರೆ ಏನು, ಆ ಥರ ಡಿವೈಡ್ ಆಗುತ್ತೆ. ದೆನ್ ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟು 3 ಮಾರ್ಕ್ಸಿಗೆ ಒಂದೇ ಸರಿ ಕ್ವಶನ್ ಬರುತ್ತೆ ಬಂದರೆ. ದೆನ್ ರೇಡಿಯಸ್ ಆಫ್ ಹೈಡ್ರೋಜನ್ ಆಟಮ್ ಇಲ್ಲೂ ರಿಪೀಟ್ ಆಗಿದೆ, ನಿಮ್ಗೆ ಗೊತ್ತಿರುತ್ತೆ. ರೇಡಿಯಸ್ ಆಫ್ ಎನ್ ಹೈಡ್ರೋಜನ್ ಆಟಮ್ ಇಲ್ಲೂ ರಿಪೀಟ್ ಆಗಿದೆ, ಸೊ 2 ಮಾರ್ಕ್ಸಿಗೆ. ಸೊ ದೆನ್ ಎನರ್ಜಿ ಯೂಸಿಂಗ್ ರುದರ್ಫೋರ್ಡ್ ಮಾಡೆಲ್ಲ, ಇದು ಏನು ಅಷ್ಟೊಂದೇನು ಬಂದಿಲ್ಲ. ಅದೇ ಈ ರುದರ್ಫೋರ್ಡ್ ಈ 5 ಇವಿದಾವಲ್ಲ ಬಾಮನ್ ಸೀರೀಸು, ಅದ್ರ ಮೇಲೆ ಕ್ವಶನ್ನು, ಅಥವಾ ಅದ್ರ ಮೇಲೆ ನಿಮಗೆ ಥಿಯರಿನೂ ಬರ್ಬೋದು. ಸೊ ನಾರ್ಮಲಿ ಫೋಟೋ ಎಲೆಕ್ಟ್ರಿಕ್ ಅಬ್ಸರ್ವೇಷನ್ ಜಾಸ್ತಿ, ವರ್ಕ್ ಫಂಕ್ಷನ್ ಐನ್ಸ್ಟೀನ್ ಫೋಟೋ ಇದು. ದೆನ್ ಡ್ಯೂಯಲ್ ನೇಚರ್ ಆಫ್ ಲೈಟಲ್ಲಿ ಇನ್ನೊಂದಿದೆ, ರಿಲೇಷನ್ ಬಿಟ್ವೀನ್ ಡಿ ಬ್ರಾಗ್ಲೆ ವೇವ್, ಅದು ಕ್ವಶನ್ ಒಂದಿದೆ, ಇದ್ರ ಮಿಸ್ ಆಗಿದೆ. ಡಿ ಬ್ರಾಗ್ಲೆ ವೇವ್ ಅಂತ ಬರ್ಕೊಳ್ಳಿ. ದೆನ್ ರೀಡ್ ಆಲ್ ದಿಸ್ ಕ್ವಶನ್. ಸೊ 3 ಮಾರ್ಕ್ಸ್ ಕ್ವಶನ್ ಇವತ್ತು ಕಂಪ್ಲೀಟ್ ಆಯಿತು. ಟುಮಾರೋ ವಿಲ್ ರೀಡ್ 3 ಕ್ವಶನ್ ಫ್ರಮ್ 2 ಮಾರ್ಕ್ಸು, 2 ಮಾರ್ಕ್ಸ್ದು 3 ಚಾಪ್ಟರ್ ಹೋಗೋಣ. ಅಲ್ಲಿಗೆ ನಿಮ್ಮದು ಎಲ್ಲ 3 ಮಾರ್ಕ್ಸು, 2 ಮಾರ್ಕ್ಸು, 5 ಮಾರ್ಕ್ಸ್ ಕ್ವಶನ್ ಫಿಸಿಕ್ಸು ಕಂಪ್ಲೀಟ್ ಆಗುತ್ತೆ. We'll get you tomorrow. Bye. See you.